ಆನೇಕಲ್ ಪಟ್ಟಣದ ಡಾಕ್ಟರ್ ಗೋಪಾಲರಾಜ್ ಕಾಲೇಜ್ ಸಮೀಪದಲ್ಲಿರುವ ಪಿಎಲ್ಡಿ ಬ್ಯಾಂಕ್ಗೆ ಜನವರಿ 5ರಂದು ನಿರ್ದೇಶಕರುಗಳ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು, ಇಂದು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಕೇಂದ್ರ ಮಾಜಿ ಸಚಿವ ಎ. ನಾರಾಯಣಸ್ವಾಮಿರವರ ಸಮ್ಮುಖದಲ್ಲಿ ಚುನಾವಣೆ ಅಧಿಕಾರಿಗೆ ನಾಮಪತ್ರ ಸಲ್ಲಿಸಿದರು. ಪಿಎಲ್ಡಿ ಬ್ಯಾಂಕ್ನಲ್ಲಿ ಒಟ್ಟು 13 ಸ್ಥಾನಗಳಿದ್ದು, ಅದರಲ್ಲಿ ಇಂದು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು 12 ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಸಿದ ದೃಶ್ಯ ಕಂಡುಬಂತು. ಇನ್ನು ಸ್ಥಳದಲ್ಲಿ ಕೇಂದ್ರ ಮಾಜಿ ಸಚಿವ ಎ. ನಾರಾಯಣಸ್ವಾಮಿ, ಬಿಜೆಪಿ ಮುಖಂಡರಾದ ಮಗಳೂರು ಆಂಜಿನಪ್ಪ, ಹೆಲಲಿಗೆ ಕೃಷ್ಣಾರೆಡ್ಡಿ, ಬೇಜೆ ಆಂಜಿನಪ್ಪ, ಅತ್ತಿಬೆಲೆ ಬಸವರಾಜ್, ನಾಯನಹಳ್ಳಿ ಮುನಿರಾಜುಗೌಡ, ಬಿಬಿಎ ರಾಜು, ಬನಹಳ್ಳಿ ಸೋಮಶೇಖರ್ ರೆಡ್ಡಿ, ಜಯಪ್ರಕಾಶ್, ಮುತ್ತನಾಲೂರು ವಿಶ್ವನಾಥರೆಡ್ಡಿ, ಯಂಗಾರೆಡ್ಡಿ, ನರಸಿಂಹಾರೆಡ್ಡಿ, ಮುತ್ತೂರು ನಾರಾಯಣಪ್ಪ, ನಾರಾಯಣಘಟ್ಟ ಪ್ರಭಾಕರ್, ಶ್ರೀನಿವಾಸರೆಡ್ಡಿ, ವರದರಾಜ್, ರಘು, ರಾಮಕೃಷ್ಣ, ಕೃಷ್ಣಾರೆಡ್ಡಿ, ಬಳ್ಳೂರು ವಸಂತ್, ಚನ್ನಪ್ಪ, ಅಶೋಕ್, ರಮೇಶ್ ರೆಡ್ಡಿ, ಚೌಡಪ್ಪ, ಮಂಜು ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ಬಹುಶಃ ಆನೇಕಲ್ ತಾಲೂಕಿನ ಚುನಾವಣೆಗಳಿಗೆ ವಿಶೇಷವಾಗಿ ಸಹಕಾರಿ ಕ್ಷೇತ್ರದಲ್ಲಿ BJP ಕಾರ್ಯಕರ್ತರ ಆಡಳಿತ ಇರ್ತಕ್ಕಂಥ ಸಹಕಾರಿ ಸಂಘಗಳು, ಸಹಕಾರಿ ಸಂಸ್ಥೆಗಳು ವಿಶೇಷವಾದ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಪಕ್ಷಾತೀತವಾಗಿ PLD ಬ್ಯಾಂಕನ್ನು ಪ್ರವೇಶ ಮಾಡಿ, ಕೃಷಿ ಅಭಿವೃದ್ಧಿ ಬ್ಯಾಂಕನ್ನು ಪ್ರವೇಶ ಮಾಡಿದ ನಂತರ ಅಲ್ಲಿನ ಅಧ್ಯಕ್ಷರಾಗಿದ್ದಂಥ ಅನೇಕರು ಆಂಜಿನಪ್ಪನಂತ ಒಳಗೊಂಡಂತೆ ಒಂದು ಹೊಸ ಚೈತನ್ಯವನ್ನು ನೀಡಿದ್ದಾರೆ, ಹೊಸ ಕಟ್ಟಡವನ್ನು ಕೊಟ್ಟಿದ್ದಾರೆ, ಅತಿ ಹೆಚ್ಚು ಡಿಪಾಸಿಟನ್ನು ಮಾಡಿದ್ದಾರೆ. ಇವತ್ತು PLD ಬ್ಯಾಂಕ್ ಜನತೆಗೆ ಭಾಳ ವಿಶ್ವಾಸವನ್ನು ಮೂಡಿಸಿದೆ ಆನೇಕಲ್ ತಾಲೂಕಲ್ಲಿ. ಜೊತೆಗೆ BJP ಕಾರ್ಯಕರ್ತರು ಪ್ರವೇಶ ಮಾಡಿರ್ತಕ್ಕಂಥ ಹದ್ಬೆಲೆಯ ಸಹಕಾರ ಸಂಸ್ಥೆ ಇರ್ಬೋದು, ಅಥವಾ ಜೈಬಾತಿ ಇರ್ಬೋದು, ಸರ್ಜಾಪದ ರೇಷ್ಮೆ ಸಹಕಾರ ಸಂಘ ಇರ್ಬೋದು, ಬಹುಶಃ ಡಿಪಾಸಿಟನ್ನು ನೀವು ನೋಡ್ಬೋದು. BJP ಕಾರ್ಯಕರ್ತರು ಯಾವ ಅಧಿಕಾರಿ ಜವಾಬ್ದಾರಿ ಪಡೆದಿದ್ದಾರೆ, ಎಲ್ಲ ಸಹಕಾರಿ ಕ್ಷೇತ್ರಗಳು ವಿಶೇಷವಾಗಿ ತನ್ನ ಆರ್ಥಿಕ ಶಕ್ತಿಯನ್ನು ವೃದ್ಧಿ ಮಾಡಿಕೊಂಡಿದೆ. ಹೆಚ್ಚು ಸಾಲ ಕೊಡಿರ್ಬೋದು, ಹೆಚ್ಚು ಡಿಪಾಸಿಟ್ಗಳಿರ್ಬೋದು. ಈ ದಿಕ್ಕಿನಲ್ಲಿ ನಮ್ಮ ಸರ್ಜಾಪದಲ್ಲಿ ವಿಶ್ವನಾಥ್ ಅವರನ್ನು ಒಳಗೊಂಡಂತೆ ಹೆಚ್ಚು ಸಾಲವನ್ನು ಕೊಟ್ಟಿರ್ತಕ್ಕಂಥ ಸಹಕಾರಿ ಕ್ಷೇತ್ರಗಳು ನಮ್ಮ BJP ಕಾರ್ಯಕರ್ತರು ಪ್ರವೇಶ ಮಾಡಿದ ನಂತರ ಇವತ್ತು ನಾವು 11 ಕ್ಷೇತ್ರಗಳ PLD ಬ್ಯಾಂಕಲ್ಲಿ 13 ಕ್ಷೇತ್ರಗಳು 13 ಕ್ಷೇತ್ರಗಳಲ್ಲಿ
ಇವತ್ತೇ ನಾವು 10ಕ್ಕೂ ಹೆಚ್ಚು ಕ್ಷೇತ್ರಗಳಿಗೆ ನಾಮಿನೇಷನನ್ನು ಅಪ್ಲಿಕೇಶನ್ ಹಾಕ್ತಾಯಿದ್ದೀವಿ. ನಮ್ಮ ಹಿರಿಯರಂಥ ಹೆಂಗಾರೆಡ್ಡಿ ಅವರು, ನಮ್ಮ ಆನೇಕಲ್ ನರಸಿಂಹರೆಡ್ಡಿ ಅವರು, ನಮ್ಮ ಅಧ್ಯಕ್ಷರಂಥ ಮುಂದಾಜರವರು, ರಾಜುರವರು, ಎಲ್ಲ ಚುನಾಯಿತ ಸದಸ್ಯರು, ಪುರಸಭಾ ಸದಸ್ಯರು, ಹಿಂದಿನ ಮಾಜಿ ಅಧ್ಯಕ್ಷರಲ್ಲಿ ಸೇರಿ ಇವತ್ತು ನಾಮಿನೇಷನ್ ಕೊಡ್ತಾಯಿದ್ವಿ. ಖಂಡಿತ ಮತ್ತೊಮ್ಮೆ ಎಲ್ಲ ಸಹಕಾರಿ ಕ್ಷೇತ್ರಗಳಲ್ಲಿ BJP ಬೆಂಬಲಿತ ಕಾರ್ಯಕರ್ತರು BJP ಕಾರ್ಯಕರ್ತರು ಎದ್ದು ಬರ್ತಂದು ವಿಶ್ವಾಸ ನನಗಿದೆ. ಈ ದಿನ ನಮ್ಮ PLD ಬ್ಯಾಂಕಿನ ಒಂದು ನಾಮಿನೇಷನ್ಗಳನ್ನು ನಾವು ಸಲ್ಲಿಸೋರಿದ್ದೇವೆ. ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಬೆಂಬಲಿತ ಅಭ್ಯರ್ಥಿಗಳು. ಅದಕ್ಕೆ ನಮ್ಮ ಎಲ್ಲ ತಾಲೂಕಿನ ಎಲ್ಲ ರೈತ ಬಂಧುಗಳು, ಈ ಒಂದು ಬ್ಯಾಂಕಿನ ಸದಸ್ಯರು, ನಮ್ಮ ಎಲ್ಲ ಸದಸ್ಯರು ನಮ್ಮ ಈ ಒಂದು ಕಂಟೆಸ್ಟ್ ಮಾಡಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಬೆಂಬಲವನ್ನು ಸೂಚಿಸ್ತಾ ಮುಂದಿನ ದಿನಗಳಲ್ಲಿ ಈ ಬ್ಯಾಂಕನ್ನು ಉನ್ನತ ಮಟ್ಟಕ್ಕೆ ಏರಿಸಲು ಅವಕಾಶ ಮಾಡಿಕೊಡ್ಬೇಕಾಗಿ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ. ನಮ್ಮ PLD ಬ್ಯಾಂಕಿನ ಏನು ಎಲೆಕ್ಷನ್ನು ಫಿಕ್ಸ್ ಆಗಿದೆ, 5ನೇ ತಾರೀಕು, ಜನವರಿ 5ನೇ ತಾರೀಕು ಎಲೆಕ್ಷನ್ ಫಿಕ್ಸ್ ಆಗಿದೆ. 5 ವರ್ಷದ ಒಂದು ಅವಧಿ ಮುಕ್ತಾಯ ಆಗುತ್ತೆ 5ನೇ ತಾರೀಕಿಗೆ. ಆದ್ದರಿಂದ ಈಗಾಗಲೇ ಎಲೆಕ್ಷನ್ ಫಿಕ್ಸ್ ಆಗಿರೋದ್ರಿಂದ BJP ಪಕ್ಷದಿಂದ ಇವತ್ತು 13 ಕ್ಷೇತ್ರಗಳಿಗೂ ಈಗಾಗಲೇ ನಮ್ಮ ನಾರಾಯಣಸ್ವಾಮಿಯವರ ನೇತೃತ್ವದಲ್ಲಿ, ಬಸಣ್ಣವರ ಒಂದು ನೇತೃತ್ವದಲ್ಲಿ ಹಾಗೂ ನಮ್ಮ ಮಂಜನಪ್ಪ ಎಲ್ಲ BJP ಮುಖಂಡರುಗಳ ಒಂದು ನೇತೃತ್ವದಲ್ಲಿ ಇವತ್ತು ಈಗಾಗಲೇ ನಾಮಿನೇಷನ್ನು ಸಲ್ಲಿಕೆ ಆಗಿದೆ. 13 ಕ್ಷೇತ್ರಗಳಿಗೂ ಸಹ ನಮ್ಮ ಅಭ್ಯರ್ಥಿಗಳು ಭಾಜಪದಿಂದ ಈಗಾಗಲೇ ನಾಮಿನೇಷನ್ ಹಾಕಿದ್ದಾರೆ. 27ನೇ ತಾರೀಕು ಕಡೆಯ ದಿನವಾಗಿರುತ್ತದೆ. 5ನೇ ತಾರೀಕು ಎಲೆಕ್ಷನ್ ಆಗುತ್ತೆ. ನಾವು 5 ವರ್ಷಗಳಿಂದ, ಅದು ಸುಮಾರು 10 ವರ್ಷಗಳಿಂದ ಸತತವಾಗಿ BJP ಆಡಳಿತನೇ ಇಲ್ಲಿ ಆಡಳಿತ ಮಾಡ್ತಿದ್ದು, ನಮ್ಮ ಪಕ್ಷದ ಒಂದು ಆಡಳಿತದಿಂದ ಒಳ್ಳೆಯ ಒಂದು ರೈತರಿಗೆ ಒಂದು ಅನುಕೂಲನೂ ಸಹ ಇಲ್ಲಿ ಸಾಲ ಕೊಡುವುದರ ಇರ್ಬೋದು, ಬ್ಯಾಂಕಿನ ಒಂದು ಏಳಿಗೆಗೆ ಒಳ್ಳೆಯ ಒಂದು ಅಭಿವೃದ್ಧಿಯತ್ತ ನಾವು ಸಾಗ್ತಾಯಿದ್ದೀವಿ. ಆ ನಿಟ್ಟಿನಲ್ಲಿ ನಾವು ಮತಬಾಂಧವರನ್ನು ಇವತ್ತು ಕೇಳ್ಕೊಳ್ಳೋದಿಷ್ಟೇ, 13 ಕ್ಷೇತ್ರನ ನಮ್ಮ ಭಾಜಪ ಪಕ್ಷದ ಅಭ್ಯರ್ಥಿಗಳಿಗೆ ದಯವಿಟ್ಟು ಮತ ಕೊಟ್ಟು ಮತ್ತೊಮ್ಮೆ ನಮ್ಮ ಈ BJP ತೆಕ್ಕೆಗೆ ನಮ್ಮ ಆಡಳಿತವನ್ನು ಕೊಡಬೇಕು ಅಂತ ತಮ್ಮ ಮತಬಾಂಧವರಲ್ಲಿ ಕೇಳ್ತಾ ಇದ್ದೀನಿ. ನಾನು ಸಹ ಚಂದಾಪುರ ಕ್ಷೇತ್ರಕ್ಕೆ ಮತ್ತೆ ಅಭ್ಯರ್ಥಿಯಾಗಿ ನಾನು ಪುನಃ ಸ್ಪರ್ಧೆ ಮಾಡ್ತಾಯಿದ್ದೀನಿ. ಎಲ್ಲ ಚಂದಾಪುರ ಮತಬಾಂಧವರಲ್ಲಿ ನಾನು ಕೇಳ್ಕೊಳೋದಿಷ್ಟೇ, ಬ್ಯಾಂಕಿನ ಎಲ್ಲ ಯಾರು ಮತಬಾಂಧವರಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಕೇಳೋದಿಷ್ಟೇ, ಸಂಪೂರ್ಣ ಮತವನ್ನು ನಾನು ಕೊಟ್ಟು ನಾನು ಮತ್ತೊಮ್ಮೆ ಅಭ್ಯರ್ಥಿಯಾಗಿ ಗೆಲ್ಲಿಸ್ಕೊಡ್ಬೇಕಂತ ತಮ್ಮ ಅಲ್ಲ ಓಟು ಬಹಳಷ್ಟು ಕಡಿಮೆ ಇದೆ ಅನ್ನೋದಕ್ಕೆ ಅದು ಓಟು ಬಹಳಷ್ಟು ಕಡಿಮೆ ಇರೋದಕ್ಕೆ ಕಾರಣ ನಾವಲ್ಲ, ನಮ್ಮ ಸದಸ್ಯರೇ. ಯಾಕಂದರೆ ಪ್ರತಿ ಜನರಲ್ ಬಾಡಿ ಮೀಟಿಂಗಲ್ಲೂ ಸಹ ನಾವು ಪ್ರತಿ ಒಂದು ಸಾಲನೂ ವರ್ಷನೂ ನಾವು ನೋಟಿಸ್ ಕಳಿಸ್ತೀವಿ. ಆ ನೋಟಿಸಲ್ಲೇ ಇರುತ್ತೆ, ಜನರಲ್ ಬಾಡಿ ಮೀಟಿಂಗ್ ಕಂಪಲ್ಸರಿ ಅಟೆಂಡ್ ಮಾಡಬೇಕು, ಲಾವಾದೇವಿ ಇಲ್ಲಿ ಆಗಿರಬೇಕು, ಇಲ್ಲ ಡಿಪಾಸಿಟ್ ಆದರೂ ಇಡಬೇಕು, ಡಿಪಾಸಿಟ್ ಇಟ್ಟು ಬಡ್ಡಿ ಆದರೂ ಸಹ ತಗೊಂಡಿರಬೇಕು, ಅಥವಾ ಸಾಲ ಆದರೂ ತಗೊಂಡು ಸಾಲ ಮರುಪಾವತಿ ಆದರೂ ಮಾಡಿರಬೇಕು. ಹಣ ಒಂದು ಟ್ರಾನ್ಸಾಕ್ಷನ್ ಮತ್ತು ಜನರಲ್ ಬಾಡಿ ಮೀಟಿಂಗು ಯಾರ್ದು ಇಲ್ಲಿದೆ ಅವ್ರದ್ದು ಪ್ರತಿಯೊಬ್ಬರದ್ದು ಮತ ಇದೆ. ಆ ಮತವನ್ನು ಯಾರೂ ತಪ್ಪಿಸೋಕ್ಕಾಗೋದಿಲ್ಲ. ಅದು ಬಿಟ್ಟು ಜನರಲ್ ಬಾಡಿ ಮೀಟಿಂಗ್ ಅಟೆಂಡ್ ಆಗಿದ್ದರೂ ಇಲ್ಲಿ ಟ್ರಾನ್ಸಾಕ್ಷನ್ ಇಲ್ಲ ಅಂದ್ರೂ ಮತ ಇರೋದಿಲ್ಲ, ಅಥವಾ ಟ್ರಾನ್ಸಾಕ್ಷನ್ ಇದ್ದು ಜನರಲ್ ಬಾಡಿ ಮೀಟಿಂಗಲ್ಲಿ 2 ಮೀಟಿಂಗಲ್ಲಿ ಅಟೆಂಡ್ ಆಗಿಲ್ಲ ಅಂದರೆ 5 ವರ್ಷದಲ್ಲಿ ಹೌದು ಮತ ಬರೋದಿಲ್ಲ. ಇದರಲ್ಲಿ ಯಾರದೇ ಒಂದು ಇದೇನಿರಲ್ಲ, ಎಲ್ರಿಗೂ ಒಂದು ಡೌಟ್ ಬರುತ್ತೆ, ಏನು ಇಷ್ಟೇ ಓಟ ಇರೋದು, 9,000 ಓಟ್ ಇದೆ, 9,000 ಓಟಲ್ಲಿ ಹಂಗಾದ್ರೆ ಇಷ್ಟೇ ಓಟ ಬರೋದು ಎಲ್ಲ ಕ್ಷೇತ್ರಗಳಲ್ಲೂ ಅಂತ ಕ್ವಶನ್ ಇದೆ. ಅದಕ್ಕೆ ನಮ್ಮ ಸದಸ್ಯರೇ ಕಾರಣ. ನಮ್ಮ ಬಾಂಧವರಲ್ಲಿ ನಾನು ಮತ್ತೊಮ್ಮೆ ಕೇಳ್ಕೊಳ್ತೀನಿ, ಪ್ರತಿ ವರ್ಷವೂ ಟ್ರಾನ್ಸಾಕ್ಷನ್ನು ಮತ್ತು ಜನರಲ್ ಬಾಡಿ ಮೀಟಿಂಗು ಕಂಪಲ್ಸರಿ ಇಲ್ಲಿ ಯಾರ್ದು ಇರುತ್ತೋ ಅವ್ರದ್ದು ಯಾರು ಮತನೂ ತಪ್ಪಿಸೋಕ್ಕಾಗೋದಿಲ್ಲ. ಅವ್ರದ್ದು ಕಂಪಲ್ಸರಿ ಮತ ಇರುತ್ತೆ. ಯಾರ್ದಿದೆ ಇವತ್ತು ಅದು ಪ್ರಾಮಾಣಿಕವಾಗಿ 100ಕ್ಕೆ 100 ಸತ್ಯ, ಅದು ಪ್ರಾಮಾಣಿಕವಾಗಿ ಕೆಲಸ ಆಗಿದೆ. ಯಾಕಂದರೆ 2023 1 ವರ್ಷದ ಹಿಂದೆನೇ ಕಟ್ ಅಪ್ಡೇಟ್ ಆಗಿದೆ. ಈ ಸಲ ಯಾವಾಗನೂ 1 ತಿಂಗಳು ಇರೋಗೆ ಕಟ್ ಅಪ್ಡೇಟ್ ಆಗ್ತಾಯಿತ್ತು, ಆದರೆ ಈ ಸಲ ಚುನಾವಣಾ ಒಂದು ನೀತಿ ಏನಿದೆಯೋ ಗೊತ್ತಿಲ್ಲ, 1 ವರ್ಷ ಅಂದರೆ 4 ವರ್ಷದ ಟ್ರಾನ್ಸಾಕ್ಷನ್ ಏನಿದೆ, ಆ 4 ವರ್ಷದ ಟ್ರಾನ್ಸಾಕ್ಷನ್ ಮೇಲೆ ಇವತ್ತು ಮತಪಟ್ಟಿ ಫೈನಲ್ ಆಗಿದೆ. ಆನೇಕಲ್ ಪ್ರಾಥಮಿಕ ಪ್ರೈಮರಿ ಬ್ಯಾಂಕ್ ಏನು PLD ಬ್ಯಾಂಕ್ ಇತ್ತು, ಇದು 1938ರಲ್ಲಿ ಪ್ರಾರಂಭ ಆಗಿದ್ದು. ಇದುವರೆಗೂ ಸತತವಾಗಿ ಈ ಬ್ಯಾಂಕಿಂದ ಒಂದು ಬಾರಿ SLD ಬ್ಯಾಂಕ್ ಕೂಡ ನಾವು ನಿರ್ದೇಶಕರಾಗಿ ಆಯ್ಕೆ ಆಗಿದ್ವಿ. ಈ ಬ್ಯಾಂಕಿಂದ BDCC ಬ್ಯಾಂಕಿಗೂ ಸಹ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದೀವಿ. ಈ ಒಂದು ಬ್ಯಾಂಕಲ್ಲಿ ನಬಾರ್ಡಿಂದ ಬರುವಂಥ ಹಣವನ್ನು, ಕೇಂದ್ರದಿಂದ ಬಂದಂಥ ಹಣವನ್ನು SLD ಬ್ಯಾಂಕ್, ಸ್ಟೇಟ್ ಲ್ಯಾಂಡ್ ಬ್ಯಾಂಕಿಂದ ಎಲ್ಲ 125 PLD ಬ್ಯಾಂಕ್ಗಳಿಗೆ ರೈತರಿಗೆ ನೇರವಾಗಿ ಸಾಲ ಕೊಡೋದಕ್ಕೆ ಅಮೌಂಟ್ ಬರುತ್ತೆ. ಈ ಒಂದು ಬ್ಯಾಂಕು ಸತತವಾಗಿ 20 ವರ್ಷದಿಂದ ಲಾಭದಾಯಕವಾಗಿ ನಡೀತೈತೆ. ಇವತ್ತು ಸ್ವಂತ ಒಂದು ಕಟ್ಟಡವನ್ನು ಕಟ್ಟಿ 2 ಅಂತಸ್ತಿನ ಕಟ್ಟಡವನ್ನು ಇವತ್ತು ಬಾಡಿಗೆ ಕೊಟ್ಟಿದ್ದೀರಿ.
ಹಿಂದಿನ ಯಾರ್ಯಾರು ಅಧ್ಯಕ್ಷರಾಗಿದ್ದರು, ನಿರ್ದೇಶಕರಾಗಿದ್ದರು, ಅವರು ಸಹ ಅವ್ರ ಕೈಲಾದಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ನಮ್ಮ ಕೇಂದ್ರ ಸಚಿವರು ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು 11 ಸದಸ್ಯರು ನಾಮಪತ್ರಗಳನ್ನು ಹಾಕಿದ್ದೀರಿ. ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ದಿರ, ಒಂದೇ ಒಂದು ಹಗರಣ ಇಲ್ದಿರ 20 ವರ್ಷದಿಂದ ಸತತವಾಗಿ ಆನೇಕಲ್ ತಾಲೂಕಲ್ಲಿ VSSNಗಳಿರ್ಬೋದು, PLD ಇರ್ಬೋದು, TAPMS ಇರ್ಬೋದು ಬಹಳ ಪಾರದರ್ಶಕವಾಗಿ ಮುನ್ನುಗ್ತಾ ಇದೆ. ಯಾವುದೇ ರೈತನಿಗೆ ಇದುವರೆಗೂ ನಾವು ವಾಪಸ್ ಕಳಿಸಿಲ್ಲ. ಇಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಕೆಲಸ ಮಾಡ್ತಾಯಿದ್ದೀವಿ. ಇದುವರೆಗೂ ಯಾರಿಗೂ ಸಹ ಹಣ ಕೊಡದೆ ನಾವು ಸಾಲ ಇಲ್ಲ ಅಂದ್ಬಿಟ್ಟು ವಾಪಸ್ ಕಳಿಸಿಲ್ಲ. ಯಾಕಂದರೆ ಚುನಾವಣೆ ಆಗಂಟ ಮಾತ್ರ ಪಕ್ಷ, ಚುನಾವಣೆ ಆದಮೇಲೆ ಎಲ್ಲರೂ ಒಂದೇ. ಮತ್ತು ಏನು 4 ಹೋಬಳಿಗೆ ಸೇರುತ್ತೆ, ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಜಿಗಣಿನೂ ಹೋಬಳಿನೂ ಸೇರುತ್ತೆ. ಸತತವಾಗಿ P. ಆಂಜನಪ್ಪ ಇರ್ಬೋದು, ಸೋಮಶೇಖರ್ ಇರ್ಬೋದು, ನಮ್ಮ ಪ್ರಭಾಕರ್ ಇರ್ಬೋದು, ಯಾರ್ಯಾರು ಅಧ್ಯಕ್ಷರಾಗಿದ್ರೋ ನಾರಾಯಣ ರಾಜ್ ಇರ್ಬೋದು, ಉಪಾಧ್ಯಕ್ಷ ಇರ್ಬೋದು, ಸ್ವಂತ ಖರ್ಚಿನಿಂದ ಪ್ರತಿಯೊಂದು ವಾರ್ಷಿಕ ಮಹಾಸಭೆಯಲ್ಲಿ ಸಂಘಕ್ಕೆ ನಷ್ಟ ಆಗದಿರೋ ರೀತಿಯಲ್ಲಿ ಇಲ್ಲಿ ಸದಸ್ಯರೇ ಪ್ರತಿಯೊಂದು ಖರ್ಚನ್ನು ಮಾಡಿಕೊಂಡು 15-20 ವರ್ಷದಿಂದ ಬರ್ತಾಯಿದ್ದಾರೆ. ಯಾವುದೇ ಸಂಸ್ಥೆಯಿಂದ ಹಣ ತೆಗೆದುಕೊಂಡಿರೋನೇ ಇವತ್ತು ಲಾಕರ್ ಸಿಸ್ಟಮ್ ಐತೆ. ಇವತ್ತು ಗೋಲ್ಡ್ ಲೋನ್ ಇರ್ಬೋದು, ಡೆವಲಪ್ಮೆಂಟ್ ಲೋನ್ ಇರ್ಬೋದು, ವೆಹಿಕಲ್ ಲೋನ್ ಇರ್ಬೋದು, SB ಅಕೌಂಟ್ ಇರ್ಬೋದು, ಎಲ್ಲ ಥರದ ಸಾಲ ಸಿಗುತ್ತೆ. ಎಲ್ಲ ರೈತರು ತೆಗೆದುಕೊಂಡು ಮರುಪಾವತಿ ಮಾಡಬೇಕು. ಸಬ್ಸಿಡಿ ರೀತಿಯಲ್ಲಿಯೂ ಸಾಲ ಸಿಗುತ್ತೆ. 0%, 3% ಕೂಡ ಸಾಲ ಸಿಗುತ್ತವೆ. ಇವತ್ತು 50 ಲಕ್ಷ ಗಂಟೆ ಒಬ್ಬ ರೈತನಿಗೆ ಸಾಲ ನೀಡ್ತಾ ಇದ್ದೇವೆ. ಇದು ಜಿಲ್ಲೆಯಲ್ಲೇ 1ನೇ ಸ್ಥಾನದಲ್ಲಿ ಈಗ ಐತೆ. ರಾಜ್ಯಕ್ಕೆ 7ನೇ ಸ್ಥಾನಕ್ಕೆ ಹೋಗಿತ್ತು. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ 1ನೇ ಸ್ಥಾನಕ್ಕೆ ಬರಲಿ. ನಿಮ್ಮೆಲ್ಲ ಏನು ಸದಸ್ಯರಿದ್ದಾರೆ ಅವರೆಲ್ಲ ಆಶೀರ್ವಾದ ಇರಲಿ. ಪಕ್ಷಾತೀತವಾಗಿ ಈ ಬ್ಯಾಂಕನ್ನು ಮುನ್ನಡೆಸೋಣ. ಎಲ್ಲರೂ ಸದುಪಯೋಗ ಪಡಿಸಬೇಕು ಅಂತ ಕೇಳ್ಕೊಳ್ತೀನಿ. ಏನು ಬರುವ ಜನವರಿ 5ರಂದು ನಡೆಯುವ PLD ಬ್ಯಾಂಕ್ ಚುನಾವಣೆಗೆ ಈ ದಿನ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ನಾಮನಿರ್ದೇಶನ ಮಾಡಲು ಎಲ್ಲ ನಿರ್ದೇಶಕ ಸ್ಥಾನಗಳಿಗೂ ಸಹ ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದೇವೆ. ಈ ಒಂದು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ 15-20 ವರ್ಷಗಳಿಂದ ಅಧಿಕಾರ ಚಲಾವಣೆ ಮಾಡ್ತಿದ್ದು, ಈ ಸಲನೂ ಸಹ ಭಾರತೀಯ ಜನತಾ ಪಾರ್ಟಿ ಎಲ್ಲ ಅಭ್ಯರ್ಥಿಗಳು 13 ಗೆಲ್ಲುವ ವಿಶ್ವಾಸ ನಮಗಿದೆ. ಮತ್ತು ಈ ದಿನ ತುಂಬ ವಿಶೇಷವಾದ ದಿನ. ಏನು ಡಿಸೆಂಬರ್ 25 ನಮ್ಮ ಅಜಾತಶತ್ರು ಭಾರತ ರತ್ನ ವಾಜಪೇಯಿ ಅವರ ಜನ್ಮದಿನಾಚರಣೆಯನ್ನು ಸಹ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ವಿಶೇಷ ದಿನದಂದು ಸಹ ನಾವು PLD ಬ್ಯಾಂಕ್ಗೆ ನಾಮನಿರ್ದೇಶನಗಳ ಚುನಾವಣೆಗೆ ಈ ಒಂದು ಆಕಾಂಕ್ಷಿಗಳಿಗೆ ಎಲ್ಲರೂ ಸಹ ಇವತ್ತು ಅಪ್ಲಿಕೇಶನ್ ಹಾಕಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಎಲ್ಲ 13 ಜನ ಗೆಲ್ಲುವ ವಿಶ್ವಾಸ ನಮಗಿದೆ. ನಮ್ಮ ಆನೇಕಲ್ಲಲ್ಲಿ ಪ್ರಾಥಮಿಕ ಕೃಷಿ ಸಹಕಾರಿ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕು ಸುಮಾರು 15 ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಅಧಿಕಾರ ಮಾಡ್ತಾ ಇದೆ. ಯಾಕೆ ಅಂದರೆ ಹಿಂದೆ ಈ ಬ್ಯಾಂಕು ಸ್ವಲ್ಪ ಭಾಳ ಸಾಲ ಇದ್ದು ದಿವಾಳಿ ಆಗೋಂಥ ಸ್ಥಾನಕ್ಕೆ ಹೋಗಿತ್ತು. ಹಾಗಾಗಿ ಈ ಒಂದು 15 ವರ್ಷಗಳಿಂದ BG ಆಂಜನಪ್ಪನವ್ರು ಇರ್ಬೋದು, ಮುಗಳೂರು ಆಂಜನಪ್ಪನವ್ರು ಇರ್ಬೋದು, ಸೋಮಶೇಖರ್ ರೆಡ್ಡಿ ಅವರು ಇರ್ಬೋದು, ಮತ್ತು ಸತೀಶ್ ಅವರು ಇರ್ಬೋದು, ಆಮೇಲೆ ಪ್ರಭಾಕರ್ ಇರ್ಬೋದು, ಇನ್ನು ಕೆಲವರೆಲ್ಲ ಅಧ್ಯಕ್ಷರಾಗಿದ್ದರು. ಯಾಕೆಂದರೆ ಇದು ಬೆಂಗಳೂರು ದಕ್ಷಿಣ ಸೌತು ಮತ್ತು ಆನೇಕಲ್ ಕ್ಷೇತ್ರ ಎರಡೂ ಹೊಂದ್ಕೊಳ್ತದೆ. ಹಾಗಾಗಿ ಈ ಒಂದು 12 ಕ್ಷೇತ್ರಗಳು ಏನಿದೆ, ಈ ಕ್ಷೇತ್ರಗಳಿಂದ ನಮ್ಮ ಪ್ರಾಥಮಿಕ ಕೃಷಿ ಸಹಕಾರಿ ಸಂಘ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿಗೆ ನಮ್ಮದೇ ಆದಂಥ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಸದಸ್ಯರು ಆಯ್ಕೆಯಾಗಿ ಅಧಿಕಾರ ನಡೆಸ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಸನ್ಮಾನ್ಯ ಕೇಂದ್ರ ಮಾಜಿ ಸಚಿವರಾದಂಥ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮಂಡಲದ ಅಧ್ಯಕ್ಷರಾದಂಥ ಮುನ್ರಾಡ್ಡಿಯವರು, ಸುರೇಶ್ ರೆಡ್ಡಿಯವರು ಮತ್ತು ಮುನ್ರಾಜ್ ಗೌಡರು 3 ಮಂಡಲದ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಮುಖಂಡರು ಸೇರಿ ಇವತ್ತು ಪ್ರಾಥಮಿಕ ಕೃಷಿ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿಗೆ ಇವತ್ತು ನಾಮಿನೇಷನ್ ಮಾಡಿದ್ದಾರೆ. ಖಂಡಿತ 100% ಈ ಸಾರಿನೂ ಸಹ ಭಾರತೀಯ ಜನತಾ ಪಾರ್ಟಿಯ ಒಂದು ಏನು ಪರವಾಗಿ ಇವತ್ತು ನಾಮಿನೇಷನನ್ನು ಮಾಡಿದ್ದಾರೆ, ಎಲ್ಲ ಅಭ್ಯರ್ಥಿಗಳು ಗೆದ್ದು ಬರ್ತಾರೆ. ಮತ್ತು ಈ ಕ್ಷೇತ್ರದಲ್ಲಿ ಯಾವುದೇ ರೀತಿ ಇನಾನಿಮಸ್ ಮಾಡ್ತಾಯಿದ್ರು ಯಾವಾಗೂ, ಅದೇ ರೀತಿ ಬ್ಯಾಂಕ್ಗೆ ಖರ್ಚಾಗದೆ ಬ್ಯಾಂಕ್ಗೆ ಹಣವನ್ನು ಉಳಿಸಿ ಅದೇ ರೀತಿ ಇನಾನಿಮಸ್ಸು ಆಗಲಿ ಒಳ್ಳೆಯದಾಗಲಿ ಅಂತ ಈ ಸಮಯದಲ್ಲಿ ನಾಮಿನೇಷನ್ ಮಾಡಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಒಳ್ಳೆಯದಾಗಲಿ. ಮತ್ತೊಮ್ಮೆ ಈ ಬ್ಯಾಂಕಿಗೆ ಆಯ್ಕೆಯಾಗಿ ಈ ಬ್ಯಾಂಕು ಒಳ್ಳೆ ರೈತರ ಪರವಾಗಿ ಕೆಲಸ ಮಾಡಿ
ರೈತರಿಗೆ ಸಿಗುವಂಥ ಸಾಲ ಸೌಲಭ್ಯಗಳನ್ನು ಆ ರೈತರಿಗೆ ಸಿಗುವಂತೆ ಮಾಡಿ ಇನ್ನೂ ಹೆಚ್ಚಿಗೆ ರೈತರಿಗೆ ಸಾಲವನ್ನು ತಂದುಕೊಡಲಿ ಮತ್ತು ಇಲ್ಲಿ ಎಫ್ ಡಿಯನ್ನು ಇಕ್ಕೋದಕ್ಕೆ ಗ್ರಾಹಕರ ಹತ್ರ ಸಹಕಾರ ಮಾಡಿ ಎಫ್ ಡಿಯನ್ನು ಕಟ್ಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನಾಮಿನೇಷನ್ ಮಾಡಿದಂಥ ಎಲ್ಲ ಅಭ್ಯರ್ಥಿಗಳಿಗೆ ಶುಭವನ್ನು ಕೋರ್ತಾ ಈ ಪ್ರಾಥಮಿಕ ಕೃಷಿ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕು ಒಳ್ಳೆಯ ಲಾಭವನ್ನು ಗಳಿಸೋ ನಿಟ್ಟಿನಲ್ಲಿ ರೈತರ ಪರವಾಗಿ ಏನು ಎಲ್ಲ ಅಧ್ಯಕ್ಷರು ಇಲ್ಲಿರ್ತಕ್ಕಂಥವ್ರು ಹಿಂದೆ ಏನು ಕೆಲಸ ಮಾಡಿದ್ದಾರೆ ಮುಂದೆ ಬರ್ತಕ್ಕಂಥ ಅಧ್ಯಕ್ಷ ಸದಸ್ಯರು ಕೆಲಸ ಮಾಡಲಿ ಅಂತ ನಾನು ಅವರಿಗೆ ಶುಭವನ್ನು ಹಾರೈಸ್ತೇನೆ. ಧನ್ಯವಾದಗಳು. ಆನೇಕಲ್ ತಾಲೂಕಿನ ಎಲ್ಲ ರೈತ ಬಾಂಧವರಲ್ಲಿ ವಿನಂತಿಸ್ಕೊಳ್ಳೋದೇನೆಂದರೆ, ಈಗಾಗಲೇ ಇನ್ನೊಂದು 20 ವರ್ಷದಿಂದ ಇದಕ್ಕೆ 20 ವರ್ಷದ ಮೊದಲು ಏನು ಕಾಂಗ್ರೆಸ್ ಆಡಳಿತದಲ್ಲಿತ್ತ ಈ ಸಂಸ್ಥೆ, ಈ ಸಂಸ್ಥೆನ ಲಾಸಕ್ಕೆ ತೊಗೊಂಡೋಗ್ಬಿಟ್ಟಿದ್ರು. ಕಳೆದ 20 ವರ್ಷಗಳಿಂದ BJP ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ PLD ಬ್ಯಾಂಕು ಈಗ ಲಾಭದಾಯಕವಾಗಿ ಮುನ್ನಡೀತಾ ಇದೆ. ಆಗ ಏನು 20 ವರ್ಷಗಳ ಹಿಂದೆ ಸ್ಟಾರ್ಟ್ ಆದಂಥ ನಮ್ಮ ರಾಮರೆಡ್ಡಿಯವರ ಕಾಲದಿಂದ, ಬನ್ನಳ್ಳಿ ರಾಮರೆಡ್ಡಿಯವರ ಕಾಲದಿಂದ ಏನು BJP ಅಧಿಕಾರಕ್ಕೆ ಬಂತು, ಆವತ್ತಿಂದ ಇದುವರೆಗೂ ಸತತವಾಗಿ 4 ಬಾರಿ ಇದು 5ನೇ ಬಾರಿಗೆ ಮತ್ತೆ ಕಾಲಿಡ್ತಾ ಇದ್ದೀವಿ. ಇದುವರೆಗೂ ಸಂಸ್ಥೆ ಲಾಭದಾಯಕವಾಗಿ ಮುಂದುವರಿತಾ ಇದೆ. ಇಷ್ಟು ದಿನ ಏನು ಲಾಸ್ ಮಾಡಿದ್ರು ಅದನ್ನೆಲ್ಲ ಬರೆಸ್ಕೊಂಡು ಈಗ ಲಾಭದಾಯದ ಕಡೆಗೆ ಹೆಜ್ಜೆ ಇಡ್ತಾ ಇದ್ದೀವಿ. ಈಗ ಇನ್ನು ಮುಂಬರುವ ಇದರಲ್ಲೂ ಅಷ್ಟೇ, ಏನು ಈಗ ಚುನಾವಣೆ ಇದೆಯೋ ಈ ಚುನಾವಣೆಯಲ್ಲಿ BJPಯನ್ನು ಅಧಿಕಾರಕ್ಕೆ ತಂದರೆ ಮತ್ತೆ ಇನ್ನಷ್ಟು ಮುಂದಕ್ಕೆ ಹೋಗ್ಬೋದು. ಇನ್ನೂ ಏನು ರೈತರಿಗೋಸ್ಕರ ಏನು ಸೌಲಭ್ಯಗಳು ದೊರಕುತ್ತೋ ಅದನ್ನೆಲ್ಲ ಮಾಡೋದಕ್ಕೆ ನಾವು ತಯಾರಾಗಿದ್ದೀವಿ. ದಯವಿಟ್ಟು ನಾವು ಎಲ್ಲ ರೈತ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ಏನು ಸಾಲ ಪಡ್ಕೊಂಡು ಸಾಲಗಾರರ ಕ್ಷೇತ್ರ ಇರ್ಬೋದು, ಜನರ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಅಷ್ಟೇ BJP ಅಭ್ಯರ್ಥಿಗಳನ್ನು ಬೆಂಬಲಿಸಿ ದಯವಿಟ್ಟು ವೋಟ್ ಮಾಡಬೇಕು ನೀವು. ಯಾಕೆಂದರೆ ಇನ್ನೂ ಈ ಸಂಸ್ಥೆನ ಇನ್ನೂ ಉತ್ತುಂಗಕ್ಕೆ ತಗೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ನಾವು ಈಗೊಂದು ಸ್ಕೀಮ್ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟು ಅದನ್ನು ಅಷ್ಟೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ತಮ್ಮನ್ನೆಲ್ಲರನ್ನೂ ಪ್ರಾರ್ಥಿಸ್ಕೊಳ್ತೇನೆ. ಇಲ್ಲ, ಖಂಡಿತ ಇಲ್ಲ. ಇದು ನನ್ನ ಅವಧಿಯಲ್ಲಿ ಬಂದಿದ್ದಂತ ಅಲ್ಲ. ಚುನಾವಣೆ ಯಾವುದೇ ಕಾರಣಕ್ಕೂ ಮತ ತೆಗೆಯೋದಾಗಲಿ ಇದಾಗಲಿ ನಮ್ಮಲ್ಲಿ ಅಧಿಕಾರ ಇಲ್ಲ. ಅದು ಯಾರಾದರೂ ಮಾಡಿದರೆ ಮೊದಲಿತ್ತೋ ಏನೋ ನನಗೆ ಗೊತ್ತಿಲ್ಲ. ಈಗ ಎಲ್ಲ ಕಂಪ್ಯೂಟರೈಸ್ಡ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ 2 ಜನರಲ್ ಬಾಡಿ ಅಟೆಂಡೆನ್ಸ್ ಕಂಪಲ್ಸರಿ ಇರಬೇಕು, 2 ಟ್ರಾನ್ಸಾಕ್ಷನ್ ಇರಲೇಬೇಕು. ಇದು ಸರ್ಕಾರದ ಆದೇಶ, ನನ್ನ ಆದೇಶ ಅಲ್ಲ. ಯಾರು ಮಾಡಿರ್ತಾರೋ ಅವರು ಎಲ್ಲ ಓಟು ಖಂಡಿತವಾಗ್ಲೂ ಇರುತ್ತೆ. ಯಾರ್ಯಾರು ಮಾಡಿಲ್ವೋ ಅವ್ರದ್ದು ಓಟ್ ಇರಲ್ಲ. ಈಗ ಎಲ್ಲರೂ ಹೇಳ್ತಾರೆ ತೆಗೆದಾಕ್ಬಿಟ್ರು. ನೀವು ಎಷ್ಟು ಬಾರಿ ಬಂದು ಬ್ಯಾಂಕಲ್ಲಿ ನಿಮ್ಮ ಹಾಜರಾತಿ ಎಷ್ಟಿದೆ ನೋಡ್ಕೊಳ್ಳಿ ಒಂದ್ಸಲಿ, ನಿಮ್ಮ ಟ್ರಾನ್ಸಾಕ್ಷನ್ ಎಷ್ಟಿದೆ ಒಂದ್ಸಲಿ ನೋಡ್ಕೊಳ್ಳಿ. ಮನೇಲಿ ಕುತ್ಕೊಂಡು ನಾನು ಓಟ್ ತೆಗೆದಾಕ್ಬಿಟ್ರು ಅಂದರೆ ಅದು ತಪ್ಪು. ಸುಮ್ಮನೆ ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡೋದಲ್ಲ. ಈಗ ಸರ್ಕಾರದ ಆದೇಶದ ಪ್ರಕಾರ 2 ಜನರಲ್ ಬಾಡಿ ಅಟೆಂಡೆನ್ಸ್ ಇರಲೇಬೇಕು ಹಾಗೂ 2 ಟ್ರಾನ್ಸಾಕ್ಷನ್ ಇರಲೇಬೇಕು. ಖಂಡಿತ ನೀವು ಅದನ್ನು ಮುಂದಿನ ದಿನಗಳಲ್ಲಾದರೂ ಎಚ್ಚೆತ್ಕೊಂಡು ಅದನ್ನು ಮುಂದುವರಿಸ್ಕೊಳ್ಳಿ. ದಯವಿಟ್ಟು ನಿಮ್ಮ ಓಟ್ ಮತ್ತೆ ಬಂದೇ ಬರುತ್ತೆ. ನೀವು ಬರ್ದೇನೆ ನನ್ನ ಓಟ್ ತೆಗೆದಾಕ್ಬಿಟ್ರು ಅಂದರೆ ಅದನ್ನು ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡೋದು ಅದು ಒಳ್ಳೆಯದಲ್ಲ ಅಂತ ನಾನು ಎಲ್ಲರ ಹತ್ರನೂ ಹೇಳ್ತಾ ಇದ್ದೀನಿ. ಈ ದಿನ ಈ PLD ಬ್ಯಾಂಕಿನ ಒಂದು ಚುನಾವಣಾ ನಿಮಿತ್ತ ಇವತ್ತು ನಾಮಪತ್ರಗಳನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಗಳು ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ನಾವೆಲ್ಲರೂ ಸೇರಿ ಕಣಕ್ಕೆ ಇಳಿಸ್ತಾ ಇದ್ದೇವೆ. ಹಾಗೆ ಸಮಂದೂರು ಸಾಲಗಾರರ ಕ್ಷೇತ್ರದಿಂದ ಸತೀಶ್ ಕುಮಾರ್ ಅವರನ್ನು ಪರಿಶಿಷ್ಟ ಜಾತಿಗೆ ಮೀಸಲಾಗಿರ್ತಕ್ಕಂಥ ಕ್ಷೇತ್ರ. ಈ ಒಂದು ಕ್ಷೇತ್ರದಿಂದ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಸತೀಶ್ ರವರನ್ನು ಕಣಕ್ಕೆ ಇಳಿಸ್ತಾ ಇದ್ದೇವೆ. ಹಾಗೆ ಸಾಲಗಾರ ಅಲ್ಲದ ಕ್ಷೇತ್ರ ಇದು ತಾಲೂಕಿನಾದ್ಯಂತ ಬರ್ತಕ್ಕಂಥ ಒಂದು ಕ್ಷೇತ್ರ. ಈ ಕ್ಷೇತ್ರಕ್ಕೆ ನಮ್ಮ ಯುವ ನಾಯಕರಾದಂಥ ನಮ್ಮ ಹರೀಶ್ ಅವರನ್ನು ಕಣಕ್ಕೆ ಇಳಿಸ್ತಾ ಇದ್ದೇವೆ. ಇವತ್ತು ಈ ಸಾರಿ ನಾವು ಸಮಂದೂರು ಪಂಚಾಯತಿನಿಂದ ಈ ಒಂದು ಸಹಕಾರ ಬ್ಯಾಂಕಿನ ಚುನಾವಣೆಯಲ್ಲಿ 2 ಅಭ್ಯರ್ಥಿಗಳನ್ನು ನಾವು ಕಣಕ್ಕೆ ಇಳಿಸ್ತಾ ಇದ್ದೇವೆ. ಅವರು ಜಯಶೀಲರಾಗಿ ಬರೋದಕ್ಕೆ ನಮ್ಮೆಲ್ಲ ನಾಯಕರು ಕೂಡ ಚುನಾವಣೆ ಆದರೂ ಕೂಡ ನಾವು ಪಣ ತೊಟ್ಟು ಕೆಲಸ ಮಾಡ್ತೇವೆ. ಈ ಒಂದು ಬ್ಯಾಂಕಿನಲ್ಲಿ ನಮ್ಮೆಲ್ಲ ಹಿರಿಯರು
ಇವತ್ತು ಬಿ ಜೆ ಆಂಜನಪ್ಪನವ್ರು ಇರ್ಬೋದು, ಮುಗಳೂರು ಆಂಜನಪ್ಪನವರು, ಹಾಗೆ ನಮ್ಮ ಸೋಮಣ್ಣವರು ಎಲ್ಲರೂ ಕೂಡ ಒಂದು ಉತ್ತಮ ರೀತಿಯಲ್ಲಿ ಈ ಒಂದು ಸಹಕಾರ ಸಂಘವನ್ನು ಅಭಿವೃದ್ಧಿಪಡಿಸ್ತಾ ತಗೊಂಡು ಬಂದಿದ್ದಾರೆ. ಆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಚುನಾವಣೆ ನಡೆಯಲ್ಲ ಅಂತ ನಾನು ಅಂದ್ಕೊಂಡಿರ್ತೀನಿ. ಯಾಕಂದರೆ ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ. ಮುಂದೆ ಕೂಡ ಅವರು ಒಳ್ಳೆಯ ಕೆಲಸವನ್ನು ಮಾಡುವಂಥ ಒಂದು ಟೀಮು ಈ ಒಂದು ಸಹಕಾರ ಸಂಘದಲ್ಲಿದೆ. ಇವತ್ತು ಆನೇಕಲ್ ತಾಲೂಕಿನಾದ್ಯಂತ ಎಲ್ಲ ಸಹಕಾರ ಸಂಘಗಳಲ್ಲೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಂದು ಆಡಳಿತ ಹೆಚ್ಚಿಗೆ ಇದೆ. ಯಾಕೆಂದರೆ ಇವತ್ತು ಆ ಒಂದು ಸಹಕಾರ ಕ್ಷೇತ್ರದಿಂದ ನೇರವಾಗಿ ರೈತ ಬಂಧುಗಳಿಗೆ ಸಹಕಾರ ಕೊಡ್ತಕ್ಕಂಥ ಒಂದು ಕ್ಷೇತ್ರ. ಒಂದು ಆಡಳಿತ ವ್ಯವಸ್ಥೆ ಹೇಗಿರ್ತದೆ ಅಂದರೆ ಆ ಒಂದು ರೈತರ ಮಧ್ಯೆ ಕೆಲಸ ಮಾಡ್ತಕ್ಕಂಥದ್ದು, ನೇರವಾಗಿ ನಾವು ಯಾವುದೇ ಒಂದು ಅನುದಾನ ಇದ್ದರೆ ನೇರವಾಗಿ ತಲುಪಿಸುವಂಥದ್ದು. ಒಂದು ಸಾಲ ಸೌಲಭ್ಯ ಇರ್ಬೋದು, ಒಡವೆ ಸಾಲ ಇರ್ಬೋದು, ರೈತರಿಗೆ ಯಾವುದೇ ಒಂದು ಚಪ್ರ ಹಾಕೋದಕ್ಕೆ ಸಾಲ, ಕೋಳಿ ಸಾಗಾಣಿಕೆ ಸಾಲ, ಇತರೆ ಎಲ್ಲ ಒಂದು ವಿಷಯದಲ್ಲೂ ಕೂಡ ಇದಂತೂ ಇವತ್ತು PLD ಬ್ಯಾಂಕು ತಾಲೂಕಿನಾದ್ಯಂತ ಒಂದು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಘ. ಹಲವಾರು ಯೋಜನೆಗಳಿಗೆ ಇವತ್ತು ರೈತರಿಗೆ ಸಹಾಯ ಮಾಡುವಂಥ ಕ್ಷೇತ್ರ. ಹಾಗೆ ಇಲ್ಲಿ ಇರ್ತಕ್ಕಂಥ ಟೀಮ್ ಕೂಡ ಒಂದು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಅಭಿವೃದ್ಧಿಪಡಿಸ್ತಾ ಈ ಸಂಘವನ್ನು ಮುಂದೆ ತಗೊಂಬರ್ತಾ ಇದ್ದಾರೆ. ಮುಂದೇನೂ ಕೂಡ ಎಲ್ಲ ನಮ್ಮದೇ ಆದಂಥ ಟೀಮು ಜಯಶಾಲಿಯಾಗಿ ಬರಲಿ, ಈ ಸಹಕಾರ ಸಂಘ ಮತ್ತಷ್ಟು ಉತ್ತುಂಗಕ್ಕೆ ಏರಲಿ ಅಂತ ಒಂದು ಶುಭವನ್ನು ಕೋರ್ತಾ ಎಲ್ಲ ಇಲ್ಲಿ ನಿಂತಿರ್ತಕ್ಕಂಥ ಎಲ್ಲ ನನ್ನ ಅಭ್ಯರ್ಥಿಗಳಿಗೆ ಶುಭ ಆಗಲಿ ಅಂತೇಳಿ ಶುಭ ಹಾರೈಸಿ